ನಮ್ ಡಿವೋರ್ಸ್ ಅಭಿಮಾನಿಗಳು ಫಸ್ಟ್ ಹೋಗಿ ವಿಡಿಯೋ ನೋಡ್ಕೊಂಡ್ ಬನ್ನಿ. ಪಕ್ಕ ಡಿಬಾಸ್ ಬಂದಿದ್ದಾರೆ. ಡಿಬಾಸ್ ಅವರು ಸಿನಿಮಾ ನೋಡ್ತಾ ಇದಾರೆ. ಈ ತಗಡ ನನ್ ಮಗನ ಹೆಸರು ಯಶ್ ಗೌಡ ಅಂತ ಹೇಳ್ಬಿಟ್ಟು ಇವನು ಕಂಟೆಂಟ್ ಕ್ರಿಯೇಟರ್ ಅಂತೆ. ಸೊ ಇಲ್ಲಿ ನಡೆದದ್ದಿಷ್ಟೇ, ಟಾಕ್ಸಿಕ್ ಮೂವಿನ ನೋಡಕ್ ಬಂದಿದ್ದ ಡಿಬಾಸ್ ಅಭಿಮಾನಿ ಹೋಗ್ಬಿಟ್ಟು ಅವನ ಹತ್ರ ಬಾಸ್ ಬಗ್ಗೆ ಒಂದೆರಡು ಮಾತಾಡಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಈ ನನ್ ಮಗ ಅದನ್ನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕಲಾವಿದರುಗಳೆಲ್ಲ ಪೂಜಿಸ್ತಾರೆ. ಅಂತ ಜಾಗಕ್ಕೆ ನೀನ್ ಉಗಿತೀಯ ಅಂತಂದ್ರೆ ನೀನ್ ಎಂತ ನನ್ ಮಗ ಇರ್ಬೇಡ ನೀನು. ನಿನ್ನ ಏನ್ ಕೇಳಿದ್ರು ನಿನ್ ಆಸ್ತಿ ಕೇಳಿದ್ರೆ ನಿನ್ ಮನೆ ಕೇಳಿದ್ರ ಬಾಸ್ ಬಗ್ಗೆ ಒಂದೆರಡು ಮಾತು ಹೇಳಪ್ಪ ಅಂತಂದ್ರು ಅಷ್ಟೇ. ನಿನ್ ಕೆಲ ಆಯ್ತಾ ಮುಚ್ಕೊಂಡ್ ಹೇಳ್ಬೇಕಿಲ್ಲ ಅಂದ್ರೆ ತಿಕ್ಕ ಮುಚ್ಕೊಂಡ್ ಸೈಡಲ್ಲಿ ನಿಂತ್ಕೊಬೇಕಿತ್ತು. ಅದ್ ಬಿಟ್ಬಿಟ್ಟು ಈ ನೌಟಂಕಿ ಆಟಗಳೆಲ್ಲ ಬಾಸ್ ಅಭಿಮಾನಿಗಳ ಹತ್ರ ಬೇಡ ಆಯ್ತಾ. ಬಾಸ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 100 ಸತಿ ಯೋಚನೆ ಮಾಡಿ ಮಾತಾಡು ನನ್ನ ಮಗನೇ. ಯಾಕಂತಂದ್ರೆ ನಮ್ ಬಾಸ್ ಯಾವಾಗ್ಲೂ ನಮ್ಗೆ ಹೇಳ್ಕೊಟ್ಟವ್ರು ಒಂದೇ ಅಂತಂದ್ರೆ, ಫಸ್ಟ್ ಕನ್ನಡ ಮೂವಿಗಳು, ಅದಾದ್ಮೇಲೆ ಬೇರೆ ಮೂವಿಗಳು. ಕನ್ನಡ ಮೂವಿ ಯಾವ್ದೇ ಇದ್ರು ಕೂಡ ಬೆಳ್ಸೋದಕ್ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಕನ್ನಡಕ್ಕಿರುವಂತ ಮೂವಿಗಳಿಗೆ ಬೆಲೆನ ಕೊಡಿ ಅಂತ ಹೇಳ್ಕೊಟ್ಟವ್ರೆ. ಅದೇ ದಾರಿಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇರೋದು. ಸೊ ಅದ್ರಂತೆ ಡಿಬಾಸ್ ಅಭಿಮಾನಿಗಳು ಎಷ್ಟೋ ಜನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡ್ ಬಂದವ್ರೆ. ಯಾರಾದ್ರೂ ಒಬ್ರು ಕೆಟ್ಟದಾಗಿ ಮಾತಾಡಿದ್ರ ನಿಮ್ ಬಾಸ್ ಬಗ್ಗೆ? ಇಲ್ಲ ತಾನೆ. ನಿನಗೆ ನಿಮ್ ಬಾಸ್ ಹೆಂಗೋ ನಮ್ಗೆ ನಮ್ ಬಾಸ್ ಹಂಗೆ ಆಯ್ತಾ. ಅವ್ರದೇ ಆದಂತ ಒಂದು ವ್ಯಕ್ತಿತ್ವ ಇರುತ್ತೆ, ಅವ್ರದೇ ಆದಂತ ಒಂದು ಬೆಲೆ ಅನ್ನೋದಿರುತ್ತೆ. ಆ ಬೆಲೆಗೆ ನೀನ್ ಧಕ್ಕೆ ತರುವಂತ ಕೆಲಸ ಏನಾರ ಮಾಡ್ದೆ ಸರಿ ಇರಲಿ. ಈಗ ಆಲ್ರೆಡಿ ನೀನ್ ತಪ್ಪು ಮಾಡಿದ್ಯಾ, ನೀನ್ ಮಾಡಿರೋದ್ ತಪ್ಪೇ, ಅದ್ರಲ್ಲಿ 2 ಮಾತಿಲ್ವೇ ಇಲ್ಲ. ನನ್ನಿಂದ ಡಿಬಾಸ್ ಫ್ರೆಂಡ್ಸ್ ಯಾರಿಗಾದ್ರೂ ಬೇಜಾರಾಗಿದ್ರೆ ರಿಯಲಿ ಸಾರಿ ನಾನೇ ಕೇಳ್ತಾ ಇರೋದು. ಕೊನೆಗೂ ಅವ್ನ್ ಮಾಡಿದ ತಪ್ಪು ಅವ್ನಿಗೆ ಅರ್ಥ ಆಗಿ ಬಂದು ಸಾರಿ ನನ್ನ ಕೇಳೋನೆ. ಡಿಬಾಸ್ಗಾಗಿರ್ಬೋದು, ಡಿಬಾಸ್ ಅಭಿಮಾನಿಗಳಿಗಾಗಿರ್ಬೋದು, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಸಾರಿ ಅಂತ ಕೇಳೋನೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ಆದ್ರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೆ ಎಚ್ಚರಿಕೆ ಗಂಟೆ. ಯಾಕೆ ಅಂತಂದ್ರೆ ಒಬ್ಬರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 100 ಸತಿ ಯೋಚನೆ ಮಾಡಿ. ನಾವು ನಿಮ್ ಬಾಸ್ ಬಗ್ಗೆ ಮಾತಾಡಲ್ಲ, ನೀವು ನಮ್ ಬಾಸ್ ಬಗ್ಗೆ ಮಾತಾಡುವಂಗಿಲ್ಲ. ಯಾಕಂತಂದ್ರೆ ಇದು ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದೊಂದೇ ಎಲ್ರ ಮನ್ಸಲ್ಲಿರೋದು. ಸೊ ಅದಕ್ಕೆ ಎಲ್ರು ಒತ್ತಾಗಿ ಇರೋಣ ಅಷ್ಟೇ. ಏನಂತೀರ ಗೈಸ್?